ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಈ ವಾಲ್ಮೀಕಿ ನಿಗಮದ ಹಗರಣಗಳಲ್ಲಿ ಈಗಾಗಲೇ ಸಾಕಷ್ಟು ಅಪಖ್ಯಾತಿಯನ್ನು ಎದುರಿಸಿದ್ದಂತಹ ಬಿ ನಾಗೇಂದ್ರ ಅವರನ್ನ ಮತ್ತೆ ಈಗ ಸಂಪುಟಕ್ಕೆ ತಗೊಳ್ಳುವಂತಹ ರಿಸ್ಕನ್ನು ಕಾಂಗ್ರೆಸ್ ಯಾಕೆ ತಗೊಳ್ತು ಅಂತ ಅನ್ಸುತ್ತೆ? ಪ್ರತಿಪಕ್ಷಗಳಿಗೆ ಸುಲಭದ ಅಸ್ತ್ರ ಆಯ್ತಾ ಇದು? ಈಗ ಮುಂದಿನ ಅವರ ಹೋರಾಟ ಯಾವ ರೀತಿಯಲ್ಲಿರುತ್ತೆ ವಿಪಕ್ಷಗಳ ಹೋರಾಟ? ಖಂಡಿತ ಶ್ರೀಲಕ್ಷ್ಮಿ, ಪ್ರತಿಪಕ್ಷಗಳಿಗೆ ಸರ್ಕಾರವೇ ತೆಗೆದುಕೊಂಡು ಬನ್ನಿ ನಿಮಗೆ ಅಸ್ತ್ರ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಕರೆದು ಈಗ ಅಸ್ತ್ರ ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನು ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರ ಕಾಲದಲ್ಲಿ ಈ ಒಂದು ಅಕ್ರಮ ಹಣ ವರ್ಗಾವಣೆ ಆಯಿತು. ಆ ಸಂದರ್ಭದಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಎದುರಾಯಿತು. ಹೀಗಾಗಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡಲಿಕ್ಕೆ ಬಹುದೊಡ್ಡ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ಸದನದಲ್ಲಿ, ವಿಧಾನ ಪರಿಷತ್ನಲ್ಲೂ ಮತ್ತು ವಿಧಾನಸಭೆಯಲ್ಲಿ ಎರಡೂ ಉಭಯ ಸದನಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ವಾಗ್ದಾಳಿಗಳನ್ನು ಕೂಡ ನಡೆಸಿದ್ರು. ಸಿದ್ದರಾಮಯ್ಯನವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ 187 ಕೋಟಿ ಅಲ್ಲ 80 ಕೋಟಿ ಆಗಿದೆ ಅನ್ನುವಂಥ ಒಂದು ಸ್ವತಃ ಅಕ್ರಮ ಆಗಿದೆ ಅನ್ನುವಂಥದ್ದು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದು, ಸರ್ಕಾರ ಒಪ್ಕೊಂಡಿತ್ತು. ಹಾಗಾಗಿ ಅಂತಹ ಆರೋಪವನ್ನು ಒತ್ತಿರುವಂತಹ ಬಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದೇ ಈಗ BJPಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಇದೇ ಕಾರಣಕ್ಕಾಗಿ ಇಡೀ ಮುಂಗಾರು ಅಧಿವೇಶನದಲ್ಲಿ ಮೊದಲ ಟಾರ್ಗೆಟ್ ಯಾರು ಅಂತಂದು ಹೇಳಿದ್ರೆ, ಮೊದಲ ಗುರಿ, ಪ್ರತಿಪಕ್ಷಗಳ ಮೊದಲ ಗುರಿ ಯಾರು ಅಂತಂದು ಹೇಳಿದ್ರೆ ಅದು ಬಿ ನಾಗೇಂದ್ರ ಅಂತ. ಯಾಕೆ ಅಂತಂದು ಹೇಳಿದ್ರೆ, ಈಗಾಗಲೇ ತನಿಖೆ ನಡೀತಾ ಇದೆ, ಇನ್ನೂ ಕೂಡ ತನಿಖೆ ಸ್ವರೂಪದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರುವಂಥದ್ದು ಇದು ಎಲ್ಲೋ ಒಂದು ಕಡೆಗೆ ಸರ್ಕಾರಕ್ಕೂ ಸಾಕಷ್ಟು ಮುಜುಗರ ಮತ್ತು ಒಂದು ದಲಿತಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ST ಜನಾಂಗದ ಹಣವನ್ನು ನುಂಗಿದ್ದಾರೆ, ಅಂಥವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಪ್ರತಿಪಕ್ಷಗಳಾಗಿದ್ದೆ. ಇದೇ ಕಾರಣಕ್ಕಾಗಿಯೇ ಸರ್ಕಾರದ ವಾದವೂ ಕೂಡ ಒಂದೇನಂತಂದು ಹೇಳಿದ್ರೆ, ಇದು ನಾಗೇಂದ್ರ ಅವರ ಪಾತ್ರ ಏನಿಲ್ಲ, ಅವರು ಇನ್ನೂ ಕೂಡ ಅಪರಾಧಿ ಅನ್ನುವಂಥದ್ದು ಸಾಬೀತಾಗಿಲ್ಲ, ಎಲ್ಲೂ ಕೂಡ ಅಕ್ರಮ ವೈಯಕ್ತಿಕವಾಗಿ ಇವರ ಮೇಲೆ ಎಲ್ಲೂ ಕೂಡ ಸಾಬೀತಾಗಿಲ್ಲ ಅನ್ನುವಂಥ ವಾದವನ್ನು ಸರ್ಕಾರ ಇಡ್ತಾ ಇದೆ. ಇದರ ನಡುವೆ ನಾಗೇಂದ್ರ ಅವರು ಒಂದು ಸೂಕ್ಷ್ಮವಾದಂಥ ಮಾತನ್ನು ಆಡಿರುವಂಥದ್ದು ಏನಂತಂದು ಹೇಳಿದ್ರೆ, BJP ದಲಿತರನ್ನು ಟಾರ್ಗೆಟ್ ಮಾಡ್ತಾ ಇದೆ, ಸೊ ನನ್ನನ್ನು ಸಚಿವರಾಗಿದ್ದಕ್ಕೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಾದವನ್ನು ಸ್ವತಃ ಬಿ ನಾಗೇಂದ್ರ ಅವರೇ ಹೇಳ್ತಾ ಇರುವಂಥ ಇನ್ನೊಂದು. ಅಂದರೆ ಅಕ್ರಮ ತನಿಖೆ ಆಗಿದೆ, ತನಿಖೆ ಆಗ್ತಾ ಇರುವಂಥ ಹೊತ್ತಿನಲ್ಲೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಾ ಇದ್ದಾವೆ. ಈ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸಂದರ್ಭದಲ್ಲಿ ದಲಿತಾಸ್ತ್ರವನ್ನು ಬಿ ನಾಗೇಂದ್ರ ಅವರು ಪ್ರಯೋಗ ಮಾಡಿರುವಂಥದ್ದು. ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರಿತಿರುವಂಥ ಪ್ರತಿಪಕ್ಷ ಅತ್ಯಂತ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಅವರ ಮೇಲೆ ಸದನದಲ್ಲಿ ಒಂದಷ್ಟು ಒಂದು ಸರ್ಕಾರಕ್ಕೆ ಅಡ್ಡಿಪಡಿಸಲಿಕ್ಕೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ದೇವದುರ್ಗದಿಂದ ಹಿಡಿದು ಬಳ್ಳಾರಿವರೆಗೂ ಒಟ್ಟು 207 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂತಂದು ಹೇಳಿದ್ರೆ, ಆ ಭಾಗದಲ್ಲಿ ST ಜನಾಂಗದ ಮತ ಬ್ಯಾಂಕ್ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದ ಹಣವನ್ನ ಸ್ವತಃ ಬಿ ನಾಗೇಂದ್ರ ಅವರು ತಿಂದಿದ್ದಾರೆ ಅನ್ನುವಂಥ ಒಂದಷ್ಟು ಸಾಬೀತುಪಡಿಸುವಂತ ರಾಜಕೀಯ ಲೆಕ್ಕಾಚಾರವೂ ಇದರಲ್ಲಿ ಅಡಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತ್ ದುರ್ಗಡ್ ಡೀಟೇಲ್ಸ್ಗಾಗಿ.